ರಾಜಸ್ಥಾನೀಸ್ ಕೂಡ ಈ ಡಿಶ್ನ ತುಂಬ ಲೈಕ್ ಮಾಡ್ತಾರೆ. ಅದೇನಂದರೆ ದಾಲ್ ಢೋಕ್ಲಿ ಅಂತ. ಸೊ ಹಲೋ ಎವ್ರಿವನ್, ವೆಲ್ಕಮ್ ಟು ದ ರಿಧೀಸ್ ರೆಸಿಪೀಸ್. ಸೊ ಇವತ್ತು ಅಥೆಂಟಿಕ್ ಆಗಿ ಹಾಗೂ ಈಸಿಯಾಗಿ ಕ್ವಿಕ್ಕಾಗಿ ದಾಲ್ ಢೋಕ್ಲಿ ಮಾಡೋಣ. ಕೆಲವೊಂದು ಚೇಂಜಸ್ ಕೂಡ ಮಾಡಿದ್ದೀನಿ, ಜೊತೆಲಿ ಹೇಳ್ತಾ ಹೋಗ್ತೀನಿ. ಅಥೆಂಟಿಕ್ ರೆಸಿಪಿಗೂ ನಾವು ಮಾಡಿರೋ ಢೋಕ್ಲಿಗೂ ಏನು ವ್ಯತ್ಯಾಸ ಅಂತ. ಸ್ವಲ್ಪ ಚೇಂಜಸ್ ಮಾಡ್ಕೊಂಡಿದ್ದೀನಿ, ಅದೇನು ಅಂತ ಹೇಳ್ತಾ ಹೋಗ್ತೀನಿ. ಮೊದಲಿಗೆ 3/4 ಕಪ್ನಷ್ಟು, ಸುಮಾರು 130ರಿಂದ 150 ಗ್ರಾಮ್ನಷ್ಟು ಹೆಸರು ಕಾಳು ಒಡೆದಿರೋದು, ಅಂದರೆ ಬೇಳೆ ಮಾಡ್ಕೊಂಡಿರೋದು. ಇದ್ರ ಜೊತೆಗೆ 1-2 ಚಮಚದಷ್ಟು ಕಡಲೆಬೇಳೆ ಎರಡೂ ಮಿಕ್ಸ್ ಮಾಡಿ ನೀಟಾಗಿ ತೊಳೆದು 1 ಅವರ್ ನೆನೆಸಿಟ್ಟಿದ್ದೆ. ಈಗ ಇದನ್ನು ಕುಕ್ಕರ್ಗೆ ಹಾಕ್ಕೊಳ್ಳೋಣ. ಕುಕ್ಕರಲ್ಲಿ ಇದು ಬೇಯಕ್ಕೆ ಎಷ್ಟು ನೀರು ಬೇಕೋ ಅದನ್ನು ಕೂಡ ಜೊತೆಲೇ ಹಾಕ್ಕೊಳ್ತಾ ಇದ್ದೀನಿ. ಬೇಳೆ ಬೇಯಿಸ್ಕೊಳ್ಳೋಣ. 4 ವಿಷಿಲ್ ಕೂಗಿಸ್ಕೊಂಡ್ರೆ ಬೇಳೆ ಬೇಯುತ್ತೆ. ಸಾಮಾನ್ಯವಾಗಿ ನಮ್ಮ ಕರ್ನಾಟಕದಲ್ಲಿ ಈ ಬೇಳೆ ಬಳಸಲ್ಲ ಅಲ್ವಾ ಹೆಚ್ಚಾಗಿ. ನಿಮ್ಮಲ್ಲಿ ಯಾರೆಲ್ಲ ಈ ಬೇಳೆ ಬಳಸ್ತೀರಾ, ಯಾವ ರೆಸಿಪಿಗೆ ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಈಗೆಲ್ಲ ಈ ಬೇಳೆ ಎಲ್ಲ ಕಿರಾಣಿ ಅಂಗಡಿಗಳಲ್ಲೂ ಸಿಗ್ತಾಯಿದೆ, ಡಿಮಾರ್ಟ್ಗಳಲ್ಲೂ ಸಿಗ್ತಾಯಿದೆ. ಮುಂಚೆ ನಾವೆಲ್ಲ ಚಿಕ್ಕವರಿರ್ಬೇಕಾದ್ರೆ ನಮ್ಮ ಅಮ್ಮ ಅಜ್ಜಿ ಎಲ್ಲ ಈ ಗ್ರೈಂಡಿಂಗ್ ಸ್ಟೋನ್ಸಲ್ಲಿ ಹೆಸರು ಕಾಳು ತಂದು ಬೇಳೆ ಮಾಡ್ಕೊಳ್ತಾಯಿದ್ರು. ಈಗೆಲ್ಲ ಸಿಗ್ತಾಯಿದೆ ರೆಡಿ ಅಲ್ವಾ. ಬೇಳೆ ಬೇಯುವಷ್ಟೊತ್ತಿಗೆ ಹಿಟ್ಟು ಕಲಿಸ್ಕೊಳ್ಳೋಣ. ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. 1/4 ಕಪ್ಪಷ್ಟು ಹಿಟ್ಟು ತೊಗೊಂಡು ಅದಕ್ಕೆ ಸ್ವಲ್ಪ ಮಸಾಲೆಗಳು ಆ್ಯಡ್ ಮಾಡ್ಕೊಳ್ಬೇಕಾಗುತ್ತೆ. 2 ಚಮಚದಷ್ಟು ಕೆಂಪು ಮೆಣಸಿನ್ಕಾಯಿ ಪುಡಿ, ಅರ್ಧ ಚಮಚದಷ್ಟು ಅರಿಶಿನ, 1 ಚಮಚದಷ್ಟು ಧನಿಯಾ ಪುಡಿ, 1.5 ಚಮಚದಷ್ಟು ಉಪ್ಪು ಮತ್ತು 2 ಟೇಬಲ್ ಸ್ಪೂನಷ್ಟು ಎಣ್ಣೆ, 2ರಿಂದ 3 ಹಸಿಮೆಣಸಿನ್ಕಾಯಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೆ, ಅದ್ರ ಜೊತೆಗೆ ಹಾಕ್ಕೊಂಡಿದ್ದೀನಿ. ನೀವು ಬೆಳ್ಳುಳ್ಳಿ ಕೂಡ ಆ್ಯಡ್ ಮಾಡ್ಕೋಬಹುದು ಇದೇ ಸ್ಟೇಜಲ್ಲಿ. ಸ್ವಲ್ಪ ಅಜ್ವಾಯಿನ ಕೈಯಲ್ಲಿ ಹಾಕ್ಕೊಂಡು ಕ್ರಷ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಅಂಗೈಯಲ್ಲಿ ಕ್ರಷ್ ಮಾಡಿ ಹಾಕ್ಕೊಳ್ಳೋದ್ರಿಂದ ಅದರದ್ದು ಘಮ ತುಂಬ ಚೆನ್ನಾಗಿರುತ್ತೆ ಅಂತ ಈ ರೀತಿ ಹಾಕ್ಕೊಳ್ಳೋದು. ಈಗ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳ್ತಾ ಹಿಟ್ಟು ಕಲಿಸ್ಕೊಳ್ಳೋಣ. 1 ಕಪ್ಪಷ್ಟು ನೀರು ಇಟ್ಕೊಂಡಿದ್ದೆ. ಸ್ವಲ್ಪ ಆ್ಯಡ್ ಮಾಡ್ಕೊಳ್ತಾ ಹಿಟ್ಟು ಕಲಿಸ್ಕೊಳ್ಳೋಣ. ಹಿಟ್ಟು ತುಂಬ ಸಾಫ್ಟ್ ಆಗಬಾರ್ದು. ಚಪಾತಿ ಹಿಟ್ಟಿನ ಅದಕ್ಕಿಂತ ಒಂದು ಸ್ವಲ್ಪ ಗಟ್ಟಿಯಾಗಿರಲಿ. ಯಾಕಂದರೆ ನಾವು ಢೋಕ್ಲಿ ಮಾಡಿದಾಗ ಅದೆಲ್ಲ ಒಂದಕ್ಕೊಂದು ಅಂಟ್ಕೊಂಡ್ಬಿಡುತ್ತೆ ಅಂತ ಈ ರೀತಿ ಮಾಡ್ಕೊಳ್ಳೋದು. ಸ್ವಲ್ಪ ಹಿಟ್ಟು ಗಟ್ಟಿಯಾಗಿ ಕಲಿಸ್ಕೊಳ್ಳೋಣ. ಓಕೆನಾ. ಈಗ ಹಿಟ್ಟು ಕಲಿಸಿದಾಗಿದೆ. ಇದನ್ನೊಂದು ಸ್ವಲ್ಪ ನಾದ್ಕೊಂಡು ಒಂದು 5ರಿಂದ 10 ನಿಮಿಷದವರೆಗೂ ಹಾಗೆ ಮುಚ್ಚಿಟ್ಬಿಡೋಣ. ಟೈಮ್ ಇಲ್ಲ ಅಂದರೆ ಹಾಗೆ ಕೂಡ ಮಾಡ್ಬೋದು. ಸ್ವಲ್ಪ ನಾದ್ಕೊಂಡು ಹಾಗೆ ಕಂಟಿನ್ಯೂ ಮಾಡ್ಬೋದು. ನಾನೀಗ ಒಂದು 5-10 ನಿಮಿಷ ಹಾಗೆ ನೆನೆಯಕ್ಕೆ ಬಿಟ್ಟಿದ್ದೀನಿ. 1 ಕಪ್ ನೀರು ಇಟ್ಕೊಂಡಿದ್ದಲ್ಲ, ಅದರಲ್ಲೊಂದು ಸ್ವಲ್ಪ ಮಾತ್ರ ಮಿಕ್ಕಿದೆ. ಈಗ ಒಂದು 5-10 ನಿಮಿಷ ಆಗಿತ್ತು ಹಿಟ್ಟು ಕಲಸಿ. ಸ್ವಲ್ಪ ನಾದ್ಕೊಂಡು ನಂತರ ಢೋಕ್ಲಿ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ. ನಿಮಗೆ ನಾನು ಮೊದಲು ಈಸಿ ಮೆಥಡ್ ಹೇಳ್ಕೊಡ್ತಾ ಇದ್ದೀನಿ. ಒಂದು ಉಂಡೆ ತೊಗೊಂಡು ಚಪಾತಿ ಲಟ್ಟಿಸ್ತೀವಲ್ಲ ಅದೇ ರೀತಿ ಲಟ್ಟಿಸ್ಕೊಳ್ಳೋಣ. ಫಸ್ಟು ಚಪಾತಿ ಉಂಡೆಗಿಂತ ಒಂದು ಸ್ವಲ್ಪ ದೊಡ್ಡ ಉಂಡೆ ತೊಗೊಂಡಿದ್ದೀನಿ ನೋಡಿ. ಈ ರೀತಿ ಚಪಾತಿಗಿಂತ ಒಂದು ಸ್ವಲ್ಪ ದಪ್ಪ ಇರಲಿ ಇದು. ಈ ರೀತಿ ನಾವು ಮಾಮೂಲಿ ಚಪಾತಿಗೆ ಹೇಗೆ ರೋಲ್ ಮಾಡ್ಕೊಳ್ತೀವಿ ಅದೇ ರೀತಿ ರೋಲ್ ಮಾಡ್ಕೊಳ್ಳೋಣ. ಹಿಟ್ಟು ನಾವು ಗಟ್ಟಿಯಾಗಿ ಕಲಸಿರೋದ್ರಿಂದ ನಮಗೇನು ಹಸಿ ಹಿಟ್ಟು ತಗೊಳ್ಳೋ ಕೆಲಸ ಇರಲ್ಲ. ಹಾಗೆ ಲಟ್ಟಿಸ್ಕೊಬೋದು, ಏನೂ ತೊಂದರೆ ಆಗೋಲ್ಲ. ಈ ರೀತಿ ನೋಡಿ, ಸ್ವಲ್ಪ ದಪ್ಪ ಇದೆ. ಇದು ಗೊತ್ತಾಗ್ತದಲ್ಲ, ಚಪಾತಿಗಿಂತ ಸ್ವಲ್ಪ ದಪ್ಪವಾಗಿದೆ. ಇವಾಗ ಇದನ್ನು ಹಾರಿಜಾಂಟಲು ಮತ್ತು ವರ್ಟಿಕಲ್ ಲೈನ್ಸ್ ಆಗಿ ಚಾಕು ಸಹಾಯದಿಂದ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸಣ್ಣ ಪೀಸಸ್ ಆಗಿ ಕಟ್ ಮಾಡ್ಕೊಳ್ಳೋಣ. ಈ ರೀತಿ ನೋಡ್ಕೊಳ್ಳಿ. ಇದು ಆ್ಯಕ್ಚುಲಿ ಅಥೆಂಟಿಕ್ ವೇ ಅಲ್ಲ, ಬೇಗ ಆಗಲಿ ಅಂತ ಈ ರೀತಿ ಮಾಡ್ಕೊಳ್ತಾ ಇರೋದು. ಬೇಗ ಕೆಲಸ ಮುಗಿಯುತ್ತೆ ಅಂತ. ನಿಧಾನವಾಗಿ ಅದು ಅಥೆಂಟಿಕ್ ವೇ ನೆಕ್ಸ್ಟ್ ನಾನು ತೋರಿಸ್ತೀನಿ ವಿಡಿಯೋಲ್ಲಿ ಮುಂದೆ. ನಿಮಗೆ ಅಭ್ಯಾಸ ಇರೋಲ್ಲ, ಆ ರೀತಿ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗುತ್ತೆ. ನಾವಾದರೆ ಈ ರೆಸಿಪಿ ಅವಾಗವಾಗ ಮಾಡ್ತಾ ಇರೋದ್ರಿಂದ ನಮಗೆ ಗೊತ್ತು ಇದನ್ನು ಬೇಗ ಮಾಡ್ಕೊಳ್ಳೋದು. ಮಕ್ಕಳನ್ನ ಪಕ್ಕದಲ್ಲಿ ಕೂಡಿಸ್ಕೊಂಡ್ರೆ ನಿಮಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ. ಅವ್ರು ನಿಮಗೆ ಲಟ್ಸಿ ಕೊಟ್ಟರೆ ಅಥವಾ ನೀವು ಲಟ್ಸಿ ಕೊಟ್ಟರೆ ಅವ್ರು ಕಟ್ ಮಾಡಿ ಕೊಟ್ಬಿಡ್ತಾರೆ ಬೇಗನೆ. ಈಗ ಈ ರೀತಿ ಕಟ್ ಮಾಡ್ಕೊಂಡಿದ್ದಾಯಿತು. ಇದನ್ನು ಸಪ್ರೇಟ್ ಮಾಡ್ಕೊಳ್ಳೋಣ. ಒಂದಕ್ಕೊಂದು ಅಂಟ್ಕೊಳ್ಬಾರ್ದು. ಹಿಟ್ಟು ಗಟ್ಟಿಯಾಗಿ ಕಲಿಸಿದ್ರೆ ಅಂಟ್ಕೊಳ್ಳೋದಿಲ್ಲ. ಅಕಸ್ಮಾತ್ ಏನಾದರೂ ಆ ಥರ ಅಂಟ್ಕೊಳ್ತಾ ಇದೆ ಅಂತ ಅನಿಸಿದ್ರೆ ಒಂದು ಸ್ವಲ್ಪ ಒಣಗಿರೋ ಹಿಟ್ಟು ಮೇಲ್ಗಡೆ ಸ್ಪ್ರಿಂಕಲ್ ಮಾಡಿಕೊಂಡು ಸಪ್ರೇಟ್ ಮಾಡಿ ಇಟ್ಕೊಳ್ಳಿ ಈ ರೀತಿ. ಈಗ ಇನ್ನೊಂದು ಉಂಡೆ ತೊಗೊಂಡು ಅದೇ ರೀತಿ ಮಾಡ್ಕೊಳ್ತಾ ಇದ್ದೀನಿ. ಅದನ್ನು ಕೂಡ ಚಪಾತಿ ಹಿಟ್ಟಿನಂತೆ ಲಟ್ಟಿಸ್ಕೊಂಡು ಅದನ್ನು ಕೂಡ ಅದೇ ರೀತಿ ಕಟ್ ಮಾಡ್ಕೊಳ್ಳೋಣ. ರೆಸಿಪಿ ತುಂಬ ಈಸಿಯಾಗಿ ಬೇಗನೆ ಆಗಿಬಿಡುತ್ತೆ ಫ್ರೆಂಡ್ಸ್. ಯಾವತ್ತಾದರೂ ಅನ್ನ ಮಾಡಿ, ಸಾಂಬಾರು ಮಾಡಿ, ಮುದ್ದೆ ಮಾಡಿ ಎಲ್ಲ ಮಾಡೋಕ್ಕೆ ಬೇಜಾರು ಅನಿಸಿದ್ರೆ ಈ ರೀತಿ ಬೇಗ ಯಾವತ್ತಾದರೂ ಒಂದು ಸಲ ಟ್ರೈ ಮಾಡಿ ನೋಡಿ. ನಮ್ಮನೇಲಿ ಡಿನ್ನರ್ಗೆ ಸಾಮಾನ್ಯವಾಗಿ ಇದನ್ನು ಮಾಡ್ತೀನಿ ನಾನು. ದಾಲ್ ಕೂಡ ಇದೆ ಮತ್ತು ಹಿಟ್ಟು ಕೂಡ ಇದೆ, ಕಾರ್ಬೋಹೈಡ್ರೇಟ್ಸ್ ಇದೆ, ಪ್ರೋಟೀನ್ಸ್ ಇದೆ, ಎಲ್ಲ ಸಿಗುತ್ತೆ. ಒಂದು ಫುಲ್ ಮೀಲ್ ಅಲ್ವಾ ಇದು ಕೂಡ. ಹಾಗಾಗಿ ಯಾವುದಾದ್ರೂ ಒಂದು ಟೈಮಲ್ಲಿ, ಲಂಚ್ ಟೈಮಲ್ಲಿ ಅಥವಾ ಡಿನ್ನರ್ ಟೈಮಲ್ಲಿ ಟ್ರೈ ಮಾಡ್ಬೋದು ಈ ರೆಸಿಪಿ. ಒಂದು ಸಲ ಟ್ರೈ ಮಾಡಿ ಹೇಗಾಗಿತ್ತು ಅಂತ ಕಾಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ. ನೋಡಿ, ಈಗ ಇದನ್ನು ಕೂಡ ತಟ್ಟೆಗೆ ಹಾಕ್ಕೊಳ್ತಾ ಇದ್ದೀನಿ. ಆದರೆ ಎಲ್ಲ ನೀಟಾಗಿ ಸ್ವಲ್ಪ ಸ್ಪ್ರೆಡ್ ಮಾಡ್ಕೊಳ್ಳಿ. ಆದಷ್ಟು ಒಂದ್ರ ಮೇಲೆ ಒಂದು ಹಾಕ್ಕೊಳ್ಬೇಡಿ ಅಷ್ಟೇ, ಒಂದಕ್ಕೊಂದು ಅಂಟದೇ ಇರೋ ಥರ. ಈಗ ಅಥೆಂಟಿಕ್ಕಾಗಿ ಢೋಕ್ಲಿ ಯಾವ ರೀತಿ ಮಾಡ್ತಾರೆ ಅಂತ ಹೇಳ್ಕೊಡ್ತೀನಿ ನೋಡಿ. ಮೊದಲು ಒಂದು ಸ್ವಲ್ಪ ಹಿಟ್ಟು ತೊಗೊಂಡು ಅದನ್ನು ಈ ರೀತಿ ಮಣೆ ಮೇಲೆ ರೋಲ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಉದ್ದಕ್ಕೆ ರೋಲ್ ಮಾಡ್ಕೊಳ್ತಾ ಇದ್ದೀನಿ. ಆಮೇಲೆ ಇದನ್ನು ಸ್ವಲ್ಪ ಪೋರ್ಷನ್ ತೆಗೆದು ಬೆರಳುಗಳ ಸಹಾಯದಿಂದ ರೌಂಡ್ ಶೇಪ್ ಕೊಟ್ಕೊಂಡು ಅದನ್ನು ಹಾಗೆ ಬೆರಳಿಂದ ಪ್ರೆಸ್ ಮಾಡಿಕೊಂಡೆ. ಗೊತ್ತಾಗ್ತದಲ್ಲ, ಅಷ್ಟೇ, ಢೋಕ್ಲಿ ರೆಡಿ ಆಯಿತು.
ನೋಡ್ತಾ ಇದ್ದೀರಲ್ಲ, ಫಸ್ಟು ರೌಂಡ್ ಮಾಡ್ಕೊಳ್ಳೋದು, ಆಮೇಲೆ ಪ್ರೆಸ್ ಮಾಡ್ಕೊಳ್ಳೋದು, ಫಸ್ಟ್ ರೌಂಡ್ ಮಾಡ್ಕೊಳ್ಳೋದು, ಆಮೇಲೆ ಪ್ರೆಸ್ ಮಾಡ್ಕೊಳ್ಳೋದು. ಇದು ಅಥೆಂಟಿಕ್ ಸ್ಟೈಲ್. ಈಗ ಢೋಕ್ಲಿ ಪೂರ್ತಿ ರೆಡಿ ಆಗ್ತಾ ಇದೆ ನೋಡಿ. ಇದೇ ಸೈಜ್, ಇದೇ ರೀತಿ ಇನ್ನು ಸ್ವಲ್ಪ ದೊಡ್ಡ ಸೈಜಲ್ಲಿ ಕೂಡ ಮಾಡ್ಕೊಳ್ಬೋದು. ನಮ್ಮನೇಲಿ ಯಾವಾಗೂ ನಾನು ಈ ರೀತಿ ಸಣ್ಣ ಸಣ್ಣದಾಗೆ ಮಾಡ್ಕೊಳ್ತೀನಿ. ಒಂದು ಸ್ವಲ್ಪ ಪೋರ್ಷನ್ ಕೈಯಿಂದ ತಗೊಂಡು ಬೇಗ ಮಾಡ್ಕೊಂಡ್ಬಿಡ್ತೀನಿ. ಹಾಗಾಗಿ ಇದೇ ರೀತಿ ನಾನು ಮಾಡ್ಕೊಳ್ಳೋದು. ಈ ರೀತಿ ಸಣ್ಣ ಸಣ್ಣಗೆ ಮಾಡ್ಕೊಳ್ಳೋಕೆ ಟೈಮ್ ಆಗುತ್ತೆ ಅನಿಸಿದ್ರೆ ಇನ್ನು ಸ್ವಲ್ಪ ದೊಡ್ಡ ಪೋರ್ಷನ್ ತೊಗೊಂಡು ರೋಲ್ ಮಾಡಿಕೊಂಡು 2 ಬೆರಳು ಸಹಾಯದಿಂದ ಪ್ರೆಸ್ ಮಾಡಿಕೊಂಡ್ರೆ ಢೋಕ್ಲಿ ರೆಡಿ ಆಗುತ್ತೆ. ಈಗೆಲ್ಲ ಢೋಕ್ಲಿ ರೆಡಿ ಆಗಿದೆ. ಬೇಳೆ ಕೂಡ ಬೆಂದಿದೆ. ಆ ಬೆಂದಿರೋ ಬೇಳೆಗೆ ಇನ್ನೊಂದು 4 ಕಪ್ಪಷ್ಟು ನೀರು ಆ್ಯಡ್ ಮಾಡಿಕೊಂಡು ಅದನ್ನು ಕುದಿಯೋಕೆ ಇಡ್ತಾಯಿದ್ದೀನಿ. ನೀರು ಕುದೀಲಿ, ಒಂದು ಸಲ ಸೌಟಲ್ಲಿ ಕಲಿಸ್ಕೊಂಡೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ನೀರು ಕುದ್ದಿದ್ದಾದಮೇಲೆ ಈ ಢೋಕ್ಲಿ ಮಾಡಿ ಇಟ್ಕೊಂಡಿದ್ವಲ್ಲ ಸೈಡಲ್ಲಿ, ಗೋಧಿ ಹಿಟ್ಟಿಂದ ಮಾಡಿರೋ ಈ ಢೋಕ್ಲಿಗಳನ್ನ ಇದರಲ್ಲಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ನೀರು ಕೂಡ ಕುದೀತಾ ಇದೆ, ಕುದಿಯೋವಾಗ ಆ್ಯಡ್ ಮಾಡ್ಕೊಳ್ಳಿ. ಅಕಸ್ಮಾತ್ ಏನಾದರೂ ಒಂದಕ್ಕೊಂದು ಅಂಟಿದ್ರೂ ಕೂಡ ಈ ಬಿಸಿನೀರಲ್ಲಿ ಹಾಕ್ತೀವಲ್ಲ ಆವಾಗ ತಕ್ಷಣ ಎಲ್ಲ ಸಪ್ರೇಟಾಗಿ ಆಗುತ್ತೆ. ಏನು ಟೆನ್ಷನ್ ಮಾಡ್ಕೊಳ್ಳೋ ಥರ ಏನಿಲ್ಲ. ಈಗ ಒಂದು ಸಲ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಕುಕ್ಕರ್ ಮುಚ್ಚಳ ಇಟ್ಟು 3 ವಿಷಲ್ ತೊಗೊಂಡ್ರೆ ಆಯಿತು, ಢೋಕ್ಲಿ ಬೆಂದಿರುತ್ತೆ. ಅಥೆಂಟಿಕ್ಕಾಗಿ ಮಾಡುವಾಗ ಕುಕ್ಕರಲ್ಲಿ ಮಾಡಲ್ಲ ಫ್ರೆಂಡ್ಸ್. ಈ ರೀತಿ ಒಂದು ಪಾತ್ರೆಯಲ್ಲಿ ನೀರು ಕುದೀತಾ ಇದ್ದಂಗೆ ಅದರಲ್ಲಿ ಅವ್ರು ಬೇಳೆ ಹಾಕ್ಕೊಳ್ತಾರೆ. ಬೇಳೆ ಜೊತೆಯಲ್ಲೇ ಬೇಳೆ ಒಂದು 2-3 ಸಲ ಕುದಿ ಬರ್ತಾ ಇದ್ದಂಗೆ ಅದರಲ್ಲಿ ಢೋಕ್ಲಿ ಕೂಡ ರೆಡಿ ಮಾಡಿ ಇಟ್ಕೊಂಡಿರ್ತಾರೆ ಫಸ್ಟೇ. ಆ ಢೋಕ್ಲಿ ಕೂಡ ಹಾಕ್ಬಿಡ್ತಾರೆ, ಎಲ್ಲ ಒಟ್ಟಿಗೆ ಬೇಯಿಸ್ತಾರೆ. ಗೊತ್ತಾಯ್ತಾ? ಅಥೆಂಟಿಕ್ ರೆಸಿಪಿ ಈ ರೀತಿ ಮಾಡ್ತಾರೆ. ನಮ್ಮ ಕಡೆ ನೀರಲ್ಲಿ ಸ್ವಲ್ಪ ಬೇಳೆ ಚೆನ್ನಾಗಿ ಬೇಯಲ್ಲ ಅಂತ ನಾನು ಬೇಳೆ ಫಸ್ಟ್ ಬೇಯಿಸ್ಕೊಂಡು ಆಮೇಲೆ ಅದರಲ್ಲಿ ಢೋಕ್ಲಿ ಹಾಕ್ಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ. ಈಗ ಢೋಕ್ಲಿ ಬೆಂದಿದೆ, ಇದಕ್ಕೊಂದು ಒಗ್ಗರಣೆ ಮಾಡ್ಕೊಳ್ಳೋಣ. ಫಸ್ಟ್ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಗ್ಯಾಸ್ ಮೇಲೆ. ಇದಕ್ಕೆ 3 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಆ್ಯಕ್ಚುಲಿ ಈ ರೆಸಿಪಿಗೆ ಸಾಸಿವೆ ಎಣ್ಣೆಯಲ್ಲಿ ಒಗ್ಗರಣೆ ಹಾಕಿದ್ರೆ ತುಂಬ ರುಚಿಯಾಗಿರುತ್ತೆ. ನಾನಿಲ್ಲಿ ನಾರ್ಮಲ್ ಮನೇಲಿ ಬಳಸೋವಂಥ ಆಯಿಲೇ ಬಳಸ್ತಾ ಇದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ, ಜೀರಿಗೆ ಮತ್ತು ಹಿಂಗೆ ಹಾಕ್ಕೊಳ್ತಾ ಇದ್ದೀನಿ. ಸಾಸಿವೆ ಜೀರಿಗೆ ಸಿಡಿದಿದ್ದಾದಮೇಲೆ 2 ಹಸಿಮೆಣ್ಸಿನ್ಕಾಯಿನ ಉದ್ದಕ್ಕೆ ಹೆಚ್ಚಿ ಹಾಕ್ಕೊಂಡಿದ್ದೀನಿ. ಹಸಿಮೆಣ್ಸಿನ್ಕಾಯಿ, ಕರಿಬೇವಿನ ಸೊಪ್ಪು ಮತ್ತು ಸ್ವಲ್ಪ ಬೆಳ್ಳುಳ್ಳಿನ ಪೇಸ್ಟ್ ಮಾಡಿ ಜಜ್ಜಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು 2 ಟೊಮೆಟೊನ ಪ್ಯೂರಿ ಮಾಡಿ ಇಟ್ಕೊಂಡಿದ್ದೆ, ಮಿಕ್ಸಿಗೆ ಹಾಕ್ಕೊಂಡು ಇಟ್ಕೊಂಡಿದ್ದೆ. ಹೇಳಿದ್ನಲ್ಲ ಫ್ರೆಂಡ್ಸ್ ನಿಮಗೆ ಮುಂಚಿನ ರೆಸಿಪೀಸಲ್ಲಿ ನಮ್ಮ ಮನೇಲಿ ಟೊಮೆಟೊ ತಿನ್ನಲ್ಲ ಅಂತ, ಎಲ್ಲ ತೆಗೆದು ಸೈಡಲ್ಲಿ ಇಡ್ತಾರೆ ಅಂತ ಟೊಮೆಟೊ ಮಿಕ್ಸಿಗೆ ಹಾಕ್ಕೊಂಡ್ಬಿಡ್ತೀನಿ ನಾನು ಯಾವಾಗಲೂ. ಇಲ್ಲಾಂದರೆ ಅರ್ಧ ಮಾಡಿ ತುರಿದ್ಬಿಡ್ತೀನಿ. ಇಲ್ಲಿ ನಾನು ಮಿಕ್ಸಿಗೆ ಹಾಕ್ಕೊಂಡಿದ್ದೆ. 2 ಟೊಮೆಟೊ ಪ್ಯೂರಿ ಮಾಡಿ ಅದನ್ನು ಒಗ್ಗರಣೆಗೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಒಂದು ಸ್ವಲ್ಪ ಮಸಾಲೆಗಳು ಆ್ಯಡ್ ಮಾಡ್ಕೊಳ್ಳೋಣ. ಸ್ವಲ್ಪ ಕೆಂಪು ಮೆಣಸಿನ್ಕಾಯಿ ಪುಡಿ, ಧನಿಯಾ ಪುಡಿ ಮತ್ತು ಅರಿಶಿಣದ ಪುಡಿ ಎಲ್ಲ ಮಿಕ್ಸ್ ಮಾಡಿಕೊಂಡು ನೀಟಾಗಿ 1-2 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ಒಂದು ಸ್ವಲ್ಪ ಉಪ್ಪು ಕೂಡ ಇಲ್ಲೇ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. 1 ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀನಿ ಇಲ್ಲಿ. ಮತ್ತು ಎಲ್ಲ ಮಿಕ್ಸ್ ಮಾಡಿ ಒಂದು ಸಲ ರುಚಿ ನೋಡಿಕೊಂಡು ಕಡಿಮೆ ಅನಿಸಿದ್ರೆ ಮತ್ತಿನ್ನು ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳೋಣ. ಯಾಕೆಂದರೆ ಢೋಕ್ಲಿಯಲ್ಲೂ ಉಪ್ಪು ಹಾಕಿರ್ತೀವಲ್ಲ, ಅದರಿಂದ ಒಂದು ಸಲ ಈ ಮಸಾಲೆ ಎಲ್ಲ ಮಿಕ್ಸ್ ಮಾಡಿಕೊಂಡು ಕಡಿಮೆ ಅನಿಸಿದ್ರೆ ಇನ್ನೊಂದು ಸಲ ಹಾಕ್ಕೊಳ್ಳೋಣ. ಈಗ ಇದೆಲ್ಲ ರೆಡಿ ಮಾಡ್ಕೊಂಡಿದ್ವಲ್ಲ ಒಗ್ಗರಣೆ, ಅದನ್ನೆಲ್ಲ ಢೋಕ್ಲಿ ಜೊತೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ದಾಲ್ ಬೇಯಿಸಿಟ್ಕೊಂಡಿದ್ವಲ್ಲ ಅದ್ರ ಜೊತೆಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಕನ್ಸಿಸ್ಟೆನ್ಸಿ ಸ್ವಲ್ಪ ಗಟ್ಟಿಯಾಗಿರಬೇಕು. ಈ ಪ್ಯಾನಿಗೆ ಮಾತ್ರ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಕೂಡ ಇದರಲ್ಲೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ನೀರು ಅಷ್ಟೇ ಹಾಕ್ಕೊಂಡಿದ್ದೀನಿ. ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಈಗ 2-3 ನಿಮಿಷ ಕುದಿಸ್ಕೊಂಡ್ರೆ ಆಯಿತು. ಯಾಕೆಂದರೆ ಎಲ್ಲ ಮಸಾಲೆ ಎಲ್ಲ ಚೆನ್ನಾಗಿ ಫಸ್ಟೇ ಫ್ರೈ ಮಾಡ್ಕೊಂಡಿದ್ವಿ ಮತ್ತು ಬೇಳೆ ಎಲ್ಲ ಬೆಂದಿದೆ ಆಲ್ರೆಡಿ. ಈ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಈಗ ದಾಲ್ ಢೋಕ್ಲಿ ಸರ್ವ್ ಮಾಡೋಕ್ಕೆ ರೆಡಿಯಾಗಿದೆ. ಸ್ವಲ್ಪ ಫಸ್ಟ್ ನೀರಾಗೆ ಇಟ್ಟಿದ್ದೀನಿ, ಅಂದರೆ ಇದೊಂದು 5 ನಿಮಿಷ ತಣ್ಣಗಾಗೋಷ್ಟರಲ್ಲಿ ಮತ್ತೆ ಗಟ್ಟಿ ಆಗಿಬಿಡುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಈ ರೀತಿ ಕನ್ಸಿಸ್ಟೆನ್ಸಿ ಇದೆ. ಈಗ ಇದನ್ನು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಕಾಣಿಸ್ತಾ ಇದೆ ಅನ್ಸುತ್ತಲ್ಲ ಯಾವ ರೀತಿ ಕನ್ಸಿಸ್ಟೆನ್ಸಿ ಇದೆ ಅಂತ. ಈಗ ಒಂದು 5 ನಿಮಿಷಕ್ಕೆ ಇದನ್ನು ಹಾಗೆ ಇಟ್ಟರೆ ಇದು ಗಟ್ಟಿ ಆಗಿಬಿಡುತ್ತೆ ನೋಡಿ. ಇವಾಗ ಗೊತ್ತಾಗ್ತದೆ ಅನ್ಸುತ್ತೆ ನಿಮಗೆ, ಗಟ್ಟಿ ಆಗಿಬಿಟ್ಟಿದೆ. ಸರ್ವ್ ಮಾಡ್ಕೊಂಡಿದ್ದೀನಿ. ಇದ್ರ ಮೇಲೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಜಾಸ್ತಿನೇ ತುಪ್ಪ ಹಾಕ್ಕೊಂಡ್ರೆ ಇದು ಊಟಕ್ಕೆ ತುಂಬ ರುಚಿಯಾಗಿರುತ್ತೆ. ಇದ್ರ ಮೇಲೆ ಸಣ್ಣಗೆ ಹೆಚ್ಚಿರುವಂತಹ ಈರುಳ್ಳಿ ಮತ್ತು ಲೆಮನ್ ಜ್ಯೂಸ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನಮ್ಮನೇಲಿ ಇವತ್ತು ಡಿನ್ನರ್ಗೆ ಮಾಡಿದ್ದೀನಿ. ಯಾವಾಗಲೂ ಸಾಮಾನ್ಯವಾಗಿ ಡಿನ್ನರ್ಗೆ ಮಾಡೋದು. ಜೊತೆಲಿ ಒಂದು ಹಪ್ಳ, ಉಪ್ಪಿನಕಾಯಿ ಇದ್ದರೆ ಆಹಾ, ಇನ್ನೇನು ಊಟ ಬೇಡ ಅನಿಸುತ್ತೆ, ಅಷ್ಟು ರುಚಿಯಾಗಿರುತ್ತೆ ಢೋಕ್ಲಿ. ನಮಗಂತೂ ಢೋಕ್ಲಿ 15 ಡೇಸ್ಗೆ ಒಂದು ಸಲ ಆದರೂ ಇರಬೇಕು. ನೀವು ಯಾರೆಲ್ಲ ಮುಂಚೆ ಇದನ್ನು ತಿಂದಿದ್ದೀರಾ ಅಥವಾ ಟ್ರೈ ಮಾಡಿದ್ದೀರಾ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡಿ. ಮಾಡಿಲ್ಲ ಅಂದರೆ ಈ ವಿಡಿಯೋ ನೋಡಿಕೊಂಡು ಒಂದು ಸಲ ಡೆಫಿನೆಟಾಗಿ ಟ್ರೈ ಮಾಡಿ ಹೇಗಾಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಇನ್ನೂ ಹಲವಾರು ವೀಡಿಯೋಸು, ಹಲವಾರು ರೆಸಿಪೀಸ್ ನಮ್ಮ ಚಾನಲಲ್ಲಿ ನೋಡೋಕ್ಕೆ ಸಿಗುತ್ತೆ ನಿಮಗೆ. ಅದರಿಂದ